ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಎಂಬ ಚರ್ಚೆಗೆ ಫುಲ್ ಸ್ಟಾಪ್ ಇಡುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಸಂಸದ ಕಾಗೇರಿ ಅವರ ಭೀಮೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿಷ್ಠಾಪನೆಯ ವೇಳೆ ಶಾಸಕ ಚನ್ನಬಸಪ್ಪ ಮತ್ತು ಹಿಂದೂ ಮಹಾಸಭಾ ಗಣಪತಿ ಪ್ರತಿಷ್ಠಾಪನೆಯ ಜಿಲ್ಲಾಧ್ಯಕ್ಷ ಸುರೇಶ್ ಕುಮಾರ್ ಶೆಟ್ಟಿ, ದಟ್ಟಣ್ಣ, ರಾಜು ಮಾಲ್ತೇಶ್ ಮೊದಲಾದವರು ಹಾಜರಿದ್ದರು. ರೈತರ ಒಂದು ಬದುಕು, ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ, ಸೌತ್ ಇಂಡಿಯಾದಲ್ಲಿ ಹೆಚ್ಚಿಗೆ ನಾವು ಇಲ್ಲಿ ಅಡಿಕೆ ಬೆಳೆಗಾರರು ಇದ್ದಾರೆ. ಸೊ ಆ ದೃಷ್ಟಿಯಿಂದ ನಮ್ಮ ರಾಜ್ಯದ ಯಾರ್ಯಾರು ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ, ಅದು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ಕುಮಾರಸ್ವಾಮಿಗಳಿರ್ಬೋದು, ಸೋಮಣ್ಣ ಇರ್ಬೋದು, ಶೋಭಾ ಅವರಿರ್ಬೋದು, ಈ ರೀತಿ ಎಲ್ಲರನ್ನೂ ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಕೇಂದ್ರದ ಕೃಷಿ ಸಚಿವರನ್ನು ಭೇಟಿ ಮಾಡಿ ಆ ವಿಚಾರವನ್ನು ತಮ್ಮಂದು ಕೂಡ ಹಂಚಿಕೊಳ್ಳುವಂಥ ಪ್ರಯತ್ನ ಆಗಿತ್ತು. ಕೆಲವು ವಿವರಣೆಯನ್ನು ನಿಮ್ಮ ಮುಖಾಂತರ ರೈತರಿಗೆ ವಿಶ್ವಾಸ ತುಂಬುವಂಥ ವಿಚಾರನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ವಿಶೇಷವಾಗಿ ಅಡಿಕೆ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಇದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಅದೊಂದು ಪ್ರಯತ್ನ, ಚರ್ಚೆಗಳು ಏನು ನಡೀತಾ ಇದೆ, ಅದು ಕೊನೆ ಆಗಬೇಕು ಅಂತ ಹೇಳಿ ಒಳ್ಳೆ ರೀತಿಯಿಂದ ಚರ್ಚೆ ಆಯಿತು. ಅಲ್ಲಿರುವಂಥ ಅಧಿಕಾರಿಗಳು ಒಂದು 3 ರಿಂದ 4 ವರ್ಷ ನಮಗೆ ಬೇಕಾಗುತ್ತೆ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿಕ್ಕೆ ಅಂದರು. ಗೌರವಾನ್ವಿತ ಮಂತ್ರಿಗಳು ಪ್ರಶ್ನೆ ಇಲ್ಲ, ಮ್ಯಾಕ್ಸಿಮಮ್ 3 months ಆರ್ 6 months 6 ತಿಂಗಳೊಳಗೆ ಇದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕು. ಬರೇ ಅಡಿಕೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸರ್ ಹಾನಿಕಾರಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಮಿಕಲ್ಸ್ ಸೇರಿಸಿದಾಗ ಅಥವಾ ಟೊಬ್ಯಾಕೋನ ಮಿಕ್ಸ್ ಮಾಡಿದಾಗ ಆಗ್ಬೋದೇ ಹೊರತು ಬರೇ ಅಡಿಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋಂಥ ಒಂದು ಮನವರಿಕೆಯನ್ನು ನಮ್ಮೆಲ್ಲ ಸಂಸತ್ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ನೇತೃತ್ವದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು. ಎರಡನೇದು ಯೆಲ್ಲೋ ಲೀಫ್ ಸ್ಪಾಟ್ ಡಿಸೀಸಸ್ ಏನಿದೆ ಆ ವಿಚಾರದಲ್ಲೂ ಕೂಡ ಚರ್ಚೆ ಆಯಿತು. ಒಂದ್ಸತಿ ಒಂದು ಗಿಡಕ್ಕೆ ರೋಗ ಬಂದ್ಬಿಟ್ರೆ ಇಡೀ ತೋಟನೇ ಹೋಗುತ್ತೆ. ಮತ್ತೆ ಇಲ್ಲಿ ಅಡಿಕೆ ಹೋದ್ಮೇಲೆ ಮತ್ತೆ ಬೇರೆ ಕ್ರಾಪು ಕೂಡ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಮಣ್ಣೇ ಒಂಥರ ಹಾಳಾಗಿ ಹೋಗುತ್ತೆ. ಆ ಮಣ್ಣಲ್ಲಿ ಬೇರೆ ಕ್ರಾಪು ಕೂಡ ಬೆಳೆಯೋಕ್ಕಲ್ಲ, ಒಂದು 2-3 ವರ್ಷ ಗ್ಯಾಪ್ ಕೊಡಬೇಕಾಗತ್ತೆ. ಇಂಥ ಒಂದು ಕೆಟ್ಟ ರೋಗದ ಬಗ್ಗೆ ಅದು ಕೂಡ ಸರಿಯಾದ ರೀತಿಯಿಂದ ಸಂಶೋಧನೆ, ಸ್ಪ್ರೇ, ಅದಕ್ಕೆ ಸಂಬಂಧಪಟ್ಟಂಥ ರೈತರಿಗೆ ಆದಂಥ ಲಾಸನ್ನು ಹ್ಯಾಕ್ ತುಂಬಿಕೊಡ್ಬೇಕು. ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಆ ರೋಗ ಬಂದಾಗ ಅದಕ್ಕೆ ಸಬ್ಸಿಡಿಯನ್ನು ಕೊಡುವಂಥ ಕೆಲಸ, ಪರಿಹಾರ ಕೊಡುವಂಥ ಪ್ರಯತ್ನಗಳಾಗಿತ್ತು. ಆ ರೀತಿ ಏನೊಂದು ಪ್ರಯತ್ನವನ್ನು ಮಾಡಬೇಕಂತೇಳಿ ಮನವರಿಕೆ ಮಾಡುವಂಥ ಒಂದು ಕೆಲಸ ಎರಡನೇದು. ಮೂರನೇದು, ಮೊನ್ನೆ ಸರ್ಕಾರ ಒಂದು ಆದೇಶ ಬಂದಿದೆ, ಅಂದರೆ ಹಿಂದಿಂದಲೂ ಕೂಡ ಇದೆ. ಅಡಿಕೆಯನ್ನು ನಾವು ಬೇಯಿಸಿ ಕೊಡಬೇಕಾದಾಗ ಅದರ ಮಾಯಿಶ್ಚರ್ 7% ಇರಬೇಕು, 7% ಮೇಲಿರಬಾರ್ದು ಅನ್ನೋವಂಥ ಒಂದು ಹೆಡ್ಲೈನನ್ನು ಹಾಕಿದ್ದಾರೆ. ಸೊ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಇವತ್ತು ಕೊಡ್ತಾ ಇರೋದು ನಮ್ಮ ಅಡಿಕೆ ಬೆಳೆಗಾರರು 11 ರಿಂದ 12% ಕೊಡ್ತಾ ಇದ್ದಾರೆ ಮಾಯಿಶ್ಚರು. ಆ 7% ಕೊಡಬೇಕು ಅಂದರೆ ನಾವು ಬೇಯಿಸೋದು ನ್ಯಾಚುರಲ್ ಸನ್ ಲೈಟಿಂದ ನಾವು ಬೇಯಿಸುವಂಥ ಪ್ರಯತ್ನ ಆಗುತ್ತೆ. ಇದಾದರೆ ಮತ್ತೆ ಎಲೆಕ್ಟ್ರಿಕಲ್ ಹೀಟರ್ಗೆ ಹೋಗಿ ಆ 7ಕ್ಕೆ ಎಳಿಬೇಕು ಅಂದರೆ ಅದರಿಂದ ಅಡಿಕೆ ಕ್ವಾಲಿಟಿನೂ ಹೋಗುತ್ತೆ, ಅಡಿಕೆ ಬಿರುಕು ಬರುತ್ತೆ, ಆ ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ 11 ರಿಂದ 12 ಮಾಯಿಶ್ಚರನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಅದೊಂದು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಸರ್. ನಾಲ್ಕನೇದು, ಕೇಂದ್ರದ ಒಂದು BIS ಸ್ಟ್ಯಾಂಡರ್ಡ್ ಅಂತ ಒಂದಿದೆ ಸರ್. ಅದು ಗೌರವಾನ್ವಿತ ಆಹಾರ ಸಚಿವರ ನಮ್ಮ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಬರುತ್ತೆ. ಅದರಲ್ಲೇನು ಹೇಳುತ್ತೆ ಅಂದರೆ 1 ಕಿಲೋಗ್ರಾಮಿಗೆ ಅಥವಾ 1 ಕ್ವಿಂಟಲಿಗೆ
ಈ ದೊಡ್ಡ ಅಡಿಕೆ ಸಣ್ಣ ಅಡಿಕೆ ಇಷ್ಟೇ ಇರಬೇಕು ಅಂತ ಇದೆ. ದೊಡ್ಡ ಅಡಿಕೆ ಹೆಚ್ಚಿಗೆ ಆಯಿತು ಅಂದರೆ ಆ ಸಣ್ಣ ಅಡಿಕೆಗಿಂತ ಅದೇ ಹೆಚ್ಚಿಗೆ ಆಗಿದ್ರೆ ಅದಕ್ಕೆ ರೇಟ್ ಕಮ್ಮಿ ಆಗುತ್ತೆ. ಹಾಗೆ ನಾವೇನು ಮನವಿ ಮಾಡಿದ್ವಿ ಅಂದರೆ ದೊಡ್ಡ ಅಡಿಕೆಗೂ ಕೂಡ ಅದೇ ಬೆಲೆ ಇದೆ, ಸಣ್ಣ ಅಡಿಕೆಗೂ ಕೂಡ ಅದೇ ಬೆಲೆ ಇದ್ದೇ ಇದೆ. ಹಾಗಾಗಿ ಆ ಥರ ಬೈಫರ್ 4 ಅಡಿ ಗಣಪತಿಯನ್ನ ಕುಂಬಾರಗುಂಡಿಯಲ್ಲಿರುವ ಮಹೇಶ್ವರಪ್ಪ ನೇತೃತ್ವದಲ್ಲಿ ನಾನು, ಸಚಿವರಾದ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮೊದಲಾದವರೊಂದಿಗೆ ಕೇಂದ್ರದ ಕೃಷಿ ಸಚಿವರಿಗೆ ಭೇಟಿ ಮಾಡಲಾಗಿತ್ತು. 3 ರಿಂದ 6 ತಿಂಗಳ ಒಳಗೆ ಇದರ ಬಗ್ಗೆ ಸಂಶೋಧನೆ ನಡೆಸಲು ಕೇಂದ್ರ ಒಪ್ಪಿಗೆ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ನುಸಿ ರೋಗದ ಬಗ್ಗೆ ಸಂಶೋಧನೆ, ಸ್ಪ್ರೇ ಮತ್ತು ನಷ್ಟ ಭರಿಸುವ ಬಗ್ಗೆ ಪ್ರಯತ್ನ ಮಾಡಲಾಗಿದೆ. ಅಡಿಕೆಯ ಮಾಯಿಶ್ಚರ್ 7% ಇರಬೇಕು ಎಂದು ಕೇಂದ್ರ ಹೇಳಿದೆ. ಆದರೆ 12 ರಿಂದ 13 ಮಾಯಿಶ್ಚರ್ ಅನ್ನು ಕಡಿಮೆಗೊಳಿಸಲು ಸಾಧ್ಯವಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ. ಮಾಯಿಶ್ಚರ್ ಇಲ್ಲದಿದ್ದರೆ ತಿರಸ್ಕರಿಸುವ ಸಾಧ್ಯತೆಯೂ ಇದೆ. ಹಾಗಾಗಿ ಮಾಯಿಶ್ಚರ್ ಪಾಯಿಂಟ್ ಅನ್ನು 12 ರಿಂದ 13ರಷ್ಟೇ ಇಡುವಂತೆ ಕೋರಲಾಯಿತು. ದೊಡ್ಡ ಅಡಿಕೆ ಮತ್ತು ಸಣ್ಣ ಅಡಿಕೆ ಎಂದು ಪರಿಗಣಿಸದೆ ಎಲ್ಲ ಅಡಿಕೆಯನ್ನು ಒಂದೇ ರೀತಿಯಲ್ಲಿ ಪರಿಗಣಿಸಬೇಕು ಎಂಬ ಬೇಡಿಕೆಯನ್ನು ಇಡಲಾಗಿದೆ ಎಂದು ತಿಳಿಸಿದರು. ನಿಲ್ಲಿಸಬೇಕು, ಆ ದಿಕ್ಕಲ್ಲಿ ಇನ್ನು ಹೆಚ್ಚು ಆಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ಈ ಅಡಿಕೆಯ ಹಾಳೆ, ಆ ಎಲೆ ಏನಿರುತ್ತೆ ಹಾಳೆ ತಟ್ಟೆ ಅಂತ ನಾವು ಏನು ಹೇಳ್ತೀವಿ, ಈ ಆಲ್ರೆಡಿ ಅಮೇರಿಕದಿಂದ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಆ ಹಾಳೆ ತಟ್ಟೆಯಲ್ಲಿ ಊಟ ಮಾಡಿದ್ರು ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನೋವಂಥ ಒಂದು ರಿಪೋರ್ಟನ್ನು ಅಮೇರಿಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಲ್ಲಿಂದ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕನ್ವಿನ್ಸ್ ಮಾಡಬೇಕು, ವಾಪಸ್ ಆ ಒಂದು ಹಾಳೆ ತಟ್ಟೆಯನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ಉಪಯೋಗಿಸ್ತಾ ಇದ್ದಾರೆ, ಅದೇ ರೀತಿ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಸರ್ಕಾರ ಇಂಟರ್ಫಿಯರ್ ಆಗಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡಿದೆ. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಈ ಅಡಿಕೆಯನ್ನು ಇಳಿಸ್ಲಿಕ್ಕೋಸ್ಕರ ಆ ದೋಟಿ ಅಂತ ಹೇಳಿ ಏಣಿಯನ್ನು ಏನು ಮಾಡ್ತಾರೆ, ಮೊದಲು ಕೇವಲ 4,000 ರೂಪಾಯಿ ಮಾತ್ರ, 4,000 ರೂಪಾಯಿ ಅದ್ರ ಬೆಲೆ, ಸಬ್ಸಿಡಿ 1,500 ಒಬ್ಬ ರೈತನ ಕೊಡ್ತಾ ಇದ್ರು. ಮೊನ್ನೆ ಸಾಗರಕ್ಕೆ ಬಂದಾಗ ವಿನಂತಿ ಮಾಡ್ಕೊಂಡ್ವಿ, ಅದು ನಿಜವಾದ ಬೆಲೆ ಮಾರ್ಕೆಟಲ್ಲಿರೋದು 40-42 ಸಾವಿರ ಆಗುತ್ತೆ. ಜನರಲ್ಲಿಗೆ 30,000 ಸಬ್ಸಿಡಿ, SC ST 40,000 ಸಬ್ಸಿಡಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ.